ಮೇಘಸ್ಫೋಟಕ್ಕೆ ಕೊಚ್ಚಿ ಹೋದ ಉತ್ತರಾಖಂಡದ ಹಳ್ಳಿ, ನಾಮಾವಶೇಷವಾದ ದೇವಭೂಮಿಯ ಧರಾಲಿ ಗ್ರಾಮ, ಭಯಾನಕ ಪ್ರವಾಹಕ್ಕೆ ಸಾಕ್ಷಿಯಾದ ಮೊಬೈಲ್ ವಿಡಿಯೋ. ಧರಾಲಿ ಗ್ರಾಮದ ಸರ್ವನಾಶ ನೆನಪಿಸುತ್ತೆ ವಯನಾಡ್ ದುರಂತ. ಇವುಗಳನ್ನೆಲ್ಲ ನೋಡೋಣ ದೇವಭೂಮಿಯಲ್ಲಿ ಮೇಘಸ್ಫೋಟ ಈ ಕಾರ್ಯಕ್ರಮದಲ್ಲಿ. ನಾನು ಸಾಹಿಲ್. ದೇವಭೂಮಿ ಎಂದು ಕರೆಸಿಕೊಳ್ಳುವ ಉತ್ತರ ಕಾಶಿಯಲ್ಲಿ ಪ್ರಕೃತಿ ಭಯಾನಕ ರೌದ್ರತೆ ಮೆರೆದಿದೆ. ಇಲ್ಲಾದ ಮೇಘಸ್ಫೋಟವನ್ನ ನೋಡಿದವರಿಗೆ ಒಂದು ಕ್ಷಣ ಮೈ ನಡುಗುವುದರಲ್ಲಿ ಸಂದೇಹವೇ ಇಲ್ಲ. ಮೇಘಸ್ಫೋಟಕ್ಕೆ ಕೊಚ್ಚಿ ಹೋದ ಉತ್ತರಾಖಂಡದ ಹಳ್ಳಿ, ನಾಮಾಶೇಷವಾದ ದೇವಭೂಮಿಯ ಧರಾಲಿ ಗ್ರಾಮ. ಹಿಂದೂಗಳ ಪವಿತ್ರ ಕ್ಷೇತ್ರವೆನಿಸಿಕೊಂಡಿರುವ ಉತ್ತರ ಕಾಶಿಯಲ್ಲಿ ಭಾರಿ ಪ್ರಾಕೃತಿಕ ದುರಂತವೊಂದು ಸಂಭವಿಸಿದೆ. ತೀರ್ಥಕ್ಷೇತ್ರ ಅಮರನಾಥದ ಪವಿತ್ರ ಗುಹೆಯ ಬಳಿಯೇ ಭಾರಿ ದುರಂತ ಸಂಭವಿಸಿ ಹೋಗಿದೆ. ಉತ್ತರಾಖಂಡದ ಉತ್ತರ ಕಾಶಿ ಜಿಲ್ಲೆಯ ಧರಾಲಿ ಗ್ರಾಮದಲ್ಲಿ ಮಂಗಳವಾರ ಸಂಭವಿಸಿದ ಭಾರೀ ಮೇಘಸ್ಫೋಟಕ್ಕೆ ಹಳ್ಳಿಯೇ ಕೊಚ್ಚಿ ಹೋಗಿದೆ. ಆ ರಣಭೀಕರ ಸ್ಫೋಟದ ಪರಿಣಾಮವಾಗಿ ಬೆಟ್ಟದ ಮೇಲಿಂದ ನುಗ್ಗಿದ ಪ್ರವಾಹದ ದೃಶ್ಯ ನೋಡುಗರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಬೆಟ್ಟದ ಮೇಲಿಂದ ಮೇಘಸ್ಫೋಟದ ನೀರಿನ ಜೊತೆಗೆ ಹರಿದು ಬಂದ ಟನ್ಗಟ್ಟಲೆ ಕೆಸರು ಕಲ್ಲು ಬಂಡೆಗಳು ನೋಡುತ್ತಿದ್ದಂತೆಯೇ ಒಂದೇ ಒಂದು ನಿಮಿಷದಲ್ಲಿ ಇಡೀ ಹಳ್ಳಿಯನ್ನೇ ಸರ್ವನಾಶ ಮಾಡಿದೆ. ಉತ್ತರಾಖಂಡವನ್ನು ದೇವಭೂಮಿ ಅಂತಲೇ ಕರೆಯುತ್ತಾರೆ. ಇಲ್ಲಿನ ಸ್ವರ್ಗದಂತಿರುವ ಅದ್ಭುತವಾದಂತಹ ಹಸಿರು ಬೆಟ್ಟ ಕಣಿವೆಯನ್ನು ನೋಡಿದ್ರೆ ಅದನ್ನು ದೇವಭೂಮಿ ಅಲ್ಲ ಎನ್ನದೇ ಇರಲು ಸಾಧ್ಯವೇ ಆಗುವುದಿಲ್ಲ. ಇಂತಹ ದೇವಭೂಮಿಯ ಉತ್ತರ ಕಾಶಿಯ ಧರಾಲಿ ಗ್ರಾಮದಲ್ಲಿ ಮಂಗಳವಾರ ಮಧ್ಯಾಹ್ನ ಸರಿಯಾಗಿ 1:45 ಸಮಯದಲ್ಲಿ ಪ್ರಾಕೃತಿಕ ರೌದ್ರ ತಾಂಡವವೇ ನಡೆದು ಹೋಗಿದೆ. ಇದಕ್ಕೆ ಅರ್ಧಕ್ಕರ್ಧ ಹಳ್ಳಿಯೇ ನಾಶವಾಗಿ ಹೋಗಿದೆ. 100ಕ್ಕೂ ಅಧಿಕ ಜನರು ಈ ಭಯಾನಕ ಘಟನೆಯಲ್ಲಿ ಕಣ್ಮರೆಯಾಗಿದ್ದಾರೆ. 10 ಜನರು ಸಾವನ್ನಪ್ಪಿದ್ದಾರೆ. ಭಯಾನಕ ಘಟನೆಗೆ ಸಾಕ್ಷಿಯಾದ ಮೊಬೈಲ್ ವಿಡಿಯೋ. ಧರಾಲಿ ಗ್ರಾಮದ ಸರ್ವನಾಶ ನೆನಪಿಸುತ್ತೆ ವಯನಾಡ್ ದುರಂತ. ಧರಾಲಿ ಗ್ರಾಮದ ಮೇಲುಗಡೆ ಇರುವ ಬೆಟ್ಟದ ಮೇಲೆ ಉಂಟಾದ ಮೇಘಸ್ಫೋಟದಿಂದ ಕೊಚ್ಚಿ ಹೋದ ಬೆಟ್ಟದ ಒಂದಿಡೀ ಭಾಗಕ್ಕೆ ಕೆಸರು ಕಲ್ಲು ಬಂಡೆಗಳ ಸಮೇತ ಊರಿನತ್ತ ಜಾರಿತ್ತು. ಸರಿಯಾಗಿ ಎದುರುಗಡೆ ಇರುವ ಬೆಟ್ಟದ ಮೇಲಿನಿಂದ ಯಾರೋ ಒಬ್ಬ ವ್ಯಕ್ತಿ ಮೊಬೈಲ್ನಲ್ಲಿ ಮಾಡಿರುವ ಈ ದೃಶ್ಯದ ವಿಡಿಯೋ ಇಲ್ಲದೆ ಇದ್ದಿದ್ರೆ ಈ ಭಯಾನಕ ಘಟನೆ ಹೇಗೆ ನಡೆಯಿತು ಎನ್ನುವುದಕ್ಕೆ ಸಾಕ್ಷಿಯೇ ಇರ್ತಿರಲಿಲ್ಲ. ಈ ಭಯಾನಕ ವಿಡಿಯೋ ಈಗ ಇಡೀ ದೇಶದಲ್ಲಿಯೇ ವೈರಲ್ ಆಗಿದ್ದು ಜನರಿಗೆ ಆ ಭಯಾನಕ ದೃಶ್ಯವನ್ನು ನೋಡಿ ನಂಬಲು ಸಾಧ್ಯವೇ ಆಗ್ತಿಲ್ಲ. ಆದರೆ ಮೇಘಸ್ಫೋಟದ ಆ ಭಯಾನಕ ದೃಶ್ಯವನ್ನ ವಿಡಿಯೋ ಮಾಡಿರೋದ್ರಿಂದ ಈ ದೃಶ್ಯ ಈಗ ಜನರಿಗೆ ಮೇಘಸ್ಫೋಟದ ಭಯಾನಕತೆಯನ್ನ ತೆರೆದಿಟ್ಟಿದೆ. ಉತ್ತರಾಖಂಡದ ಈ ಮೇಘಸ್ಫೋಟದ ದೃಶ್ಯ ಕಳೆದ ವರ್ಷ ಜುಲೈ 30ರಂದು ಕೇರಳದಲ್ಲಾದ ಭೀಕರ ಭೂಕುಸಿತದ ದುರಂತವನ್ನ ನೆನಪಿಸುವಂತಿದೆ. ಹೌದು, ಭಾರತದಲ್ಲೇ ದೇವಭೂಮಿ ಎಂದು ಕರೆಸಿಕೊಳ್ಳುವ ಮತ್ತೊಂದು ರಾಜ್ಯವೆಂದರೆ ಅದು ಕೇರಳ. ಇದೇ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಬೆಟ್ಟದ ಕುಸಿತದಿಂದಾಗಿ ಆಗ ಚುರಲ್ಮಲ ಮತ್ತು ಮುಂಡಕ್ಕೈ ಗ್ರಾಮಗಳಲ್ಲಿ ಭಾರೀ ಕುಸಿತ ಸಂಭವಿಸಿತ್ತು. ಅನೇಕ ಮನೆಗಳು ಕೆಸರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ವು. 100 ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ರು. ಆಗ ಅಲ್ಲಿ ಬಿದ್ದಿದ್ದ ನಿರಂತರ ಮಳೆ ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಭಾರಿ ಅಡ್ಡಿಯನ್ನುಂಟು ಮಾಡಿತ್ತು. ತಪ್ಪಿಸಿಕೊಳ್ಳಲು ಸಮಯವೇ ನೀಡದ ಮೇಘಸ್ಫೋಟ. ತುರ್ತು ಕರೆ ಮಾಡಿದ್ದ ನೀತು ಜೋಜೋ ಸಹ ಕಣ್ಮರೆ. ಆ ಸಮಯದಲ್ಲಿ ಅಲ್ಲಿ ಉಂಟಾದ ಭೀಕರ ಭೂಕುಸಿತದ ಬಗ್ಗೆ ಮೊದಲು ತುರ್ತು ಕರೆ ಮಾಡಿದ್ದ ನೀತು ಜೋಜೋ ಎನ್ನುವ ಮಹಿಳೆಯೊಬ್ಬರು ಸಹ ಅದೇ ದುರ್ಘಟನೆಯಲ್ಲಿ ಸಾವಿಗೀಡಾಗಿದ್ದಾರೆ. ಆಗ ಚುರಲಮಾಲಯದಲ್ಲಿ ಮೊದಲ ಭೂಕುಸಿತ ಸಂಭವಿಸಿದ್ದಾಗ ಪೊಲೀಸರಿಗೆ ತಮ್ಮ ಮನೆಯಿಂದ ತುರ್ತು ಕರೆ ಮಾಡಿದ್ರು. ಶಾಲೆ ಬಳಿ ತಮ್ಮ ಮನೆ ಇದೆ. ಮನೆಗೆ ಭಾರೀ ಪ್ರಮಾಣದಲ್ಲಿ ನೀರು ಮಣ್ಣು ನುಗ್ಗುತ್ತಿದೆ. 5-6 ಕುಟುಂಬಗಳು ನಮ್ಮ ಅಕ್ಕಪಕ್ಕ ಇವೆ. ಹೇಗಾದರೂ ಮಾಡಿ ರಕ್ಷಣೆಯನ್ನ ಮಾಡಿ ಅಂತ ನೀತು ಅವರು ಮೊಬೈಲ್ನಿಂದ ಕಾಲ್ ಮಾಡಿದ್ರು. ಆದರೆ ವಯನಾಡ್ನಿಂದ ಆಂಬ್ಯುಲೆನ್ಸ್ ಹೊರಡುವ ವೇಳೆಗಾಗಲೇ 2ನೇ ಭೂಕುಸಿತ ಸಂಭವಿಸಿ ಸಂಪರ್ಕ ಮಾರ್ಗದಲ್ಲಿಯೇ ಕಡಿತಗೊಂಡು ನೀತು ಅವರು ಸೇರಿದಂತೆ ಸುತ್ತಮುತ್ತಲಿನ ಮನೆಯೆಲ್ಲರೂ ಕೂಡ ದುರಂತಕ್ಕೆ ಬಲಿಯಾಗಿದ್ರು. ವಯನಾಡಿನ ಬೆಟ್ಟದ ಕುಸಿತವನ್ನ ಈಗ ನೆನಪಿಸಿಕೊಳ್ಳಲು ಕಾರಣವೇನೆಂದರೆ ಆ ಬೆಟ್ಟದ ಕುಸಿತದ ಸಮಯದಲ್ಲಿ ಅಲ್ಲಿನ ಜನಕ್ಕೆ ಕೊಂಚವಾದರೂ ಕೂಡ ತಪ್ಪಿಸಿಕೊಳ್ಳುವಂತಹ ಅಥವಾ ಬದುಕುವ ಚಾನ್ಸ್ ಇತ್ತು.
ಆದರೆ ಈ ಉತ್ತರ ಕಾಶಿ ಜಿಲ್ಲೆಯ ದರಾಲಿ ಗ್ರಾಮದಲ್ಲಾದ ಬೆಟ್ಟ ಕುಸಿತ ಹಾಗೂ ಪ್ರವಾಹದ ದೃಶ್ಯ ಹೇಗಿತ್ತೆಂದರೆ ಅದರಿಂದ ತಪ್ಪಿಸಿಕೊಳ್ಳಲು ಆ ಭೀಕರ ಪ್ರವಾಹ ಯಾರಿಗೂ ಕೂಡ ಒಂದು ನಿಮಿಷವಷ್ಟು ಕೂಡ ಸಮಯವನ್ನು ಕೊಡಲಿಲ್ಲ. ಜನರಿಗೆ ಏನಾಗುತ್ತಿದೆ ಎಂದು ತಿಳಿಯುವ ಮೊದಲೇ ಬೆಟ್ಟದಿಂದ ನುಗ್ಗಿ ಬಂದ ಆ ಭಯಾನಕ ಕೆಸರು ಬಂಡೆಗಳ ಪ್ರವಾಹ ಆ ಹಳ್ಳಿಯ ಎಲ್ಲ ಮನೆಗಳನ್ನು, ರಸ್ತೆಯಲ್ಲಿ ಸಾಗುತ್ತಿದ್ದ ವಾಹನಗಳನ್ನು ಕಣ್ಮುಚ್ಚಿ ತೆಗೆಯುವಷ್ಟರಲ್ಲಿ ಸರ್ವನಾಶ ಮಾಡಿದೆ. ಅಷ್ಟಕ್ಕೂ ಈ ದರಾಲಿ ಗ್ರಾಮ ಇರುವುದಾದರೂ ಎಲ್ಲಿ ಅಂತ ನೋಡೋದಾದರೆ ಇದು ಗಂಗೋತ್ರಿ ಯಾತ್ರೆಯ ಮಾರ್ಗದಲ್ಲಿ ಸಿಗುತ್ತೆ. ಖೀರ್ ಗಂಗಾ ನದಿಯ ತಟದಲ್ಲಿರುವ ಈ ಗ್ರಾಮಕ್ಕೆ ಬೆಟ್ಟದ ಮೇಲಿಂದ ಭಾರಿ ಪ್ರಮಾಣದ ಕೆಸರು ಮತ್ತು ಬಂಡೆಗಳೊಂದಿಗೆ ಹರಿದು ಬಂದ ನದಿ ಊರನ್ನೇ ಮುಳುಗಿಸಿ ತಾತ್ಕಾಲಿಕವಾಗಿ ಕೆರೆಯನ್ನೇ ನಿರ್ಮಾಣ ಮಾಡಿಬಿಟ್ಟಿದೆ. ಇದರ ಜೊತೆಗೆ ಅಪಾರ ಹಾನಿಯನ್ನ ಉಂಟು ಮಾಡಿದೆ. ಇದೇ ಬೆಟ್ಟದ ಮತ್ತೊಂದು ಬದಿಗೂ ಭಾರಿ ನೀರು ಹರಿದಿದ್ದು ಸುಕ್ಕಿ ಎನ್ನುವಂತಹ ಮತ್ತೊಂದು ಗ್ರಾಮವು ಕೂಡ ಭಾರಿ ಹಾನಿಗೆ ತುತ್ತಾಗಿದೆ. ಧರಾಲಿ ಗ್ರಾಮದಲ್ಲಾದ ಮೇಘಸ್ಫೋಟದಿಂದ ಅಲ್ಲಿ ನಾಶವಾಗಿರುವ ಕಟ್ಟಡಗಳು ಯಾವುವು? ಪ್ರಾಚೀನ ಶಿವನ ದೇವಾಲಯ ಕೆಸರಿನಲ್ಲಿ ಹೂತು ಹೋಯಿತು. ಹಾಗಾದರೆ ಅದು ಯಾವುದು? ಕೆಸರಿನ ಪ್ರವಾಹದಲ್ಲಿ ಸಾವಿಗೀಡಾದವರ ಬಗ್ಗೆ ಇರುವ ಮಾಹಿತಿ ಏನು? ಅಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಪಡೆಗಳು ಯಾವುವು? ಇವುಗಳನ್ನೆಲ್ಲ ನೋಡೋಣ. ದರಾಲಿ ಗ್ರಾಮದಲ್ಲಾದ ಮೇಘಸ್ಫೋಟ ಕೆಲವು ವ್ಯಕ್ತಿಗಳನ್ನ ಮಾತ್ರವಲ್ಲ, ಇಡೀ ಕುಟುಂಬಗಳನ್ನೇ ನುಂಗಿ ಹಾಕಿದೆ. ಏಕಾಏಕಿ ಅಪ್ಪಳಿಸಿದೆ ಈ ಪ್ರವಾಹದಲ್ಲಿ ಬರೀ ಮನೆಗಳಲ್ಲ, ಪ್ರಾಚೀನ ದೇವಾಲಯ ಸೇರಿದಂತೆ ಹಲವು ನಿರ್ಮಾಣಗಳು ನಾಮಾವಶೇಷವಾಗಿವೆ. ಪ್ರವಾಹದ ಕೆಸರಿನಲ್ಲಿ ಹೋಮ್ ಸ್ಟೇಗಳು ನೆಲಸಮ. ಕೇವಲ 10 ನಿಮಿಷಗಳಲ್ಲಿ ಭಾರತೀಯ ಸೇನೆ ದೌಡು. ಉತ್ತರಾಖಂಡದ ಆ ಸುಂದರ ಹಳ್ಳಿಯಲ್ಲಿ ಮಧ್ಯಾಹ್ನದವರೆಗೂ ಯಾರಿಗೂ ಅಂಥದ್ದೊಂದು ಭಯಾನಕ ಘಟನೆ ನಡೆಯಬಹುದು ಎನ್ನುವ ಕಲ್ಪನೆಯೇ ಇರಲಿಲ್ಲ. ಹಾಗಾಗಿಯೇ ಎಲ್ಲವೂ ಕೂಡ ಸಾಮಾನ್ಯವಾಗಿದ್ದವು. ಕಾರುಗಳು, ಬಸ್ಗಳು, ಇತರೆ ವಾಹನಗಳು ಕೂಡ ರಸ್ತೆಯಲ್ಲಿ ಓಡಾಡುತ್ತಾನೆ ಇದ್ವು. ಜನರು ತಮ್ಮ ಪಾಡಿಗೆ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಆಗಲೇ ಅಪ್ಪಳಿಸಿದ ಮೇಘಸ್ಫೋಟದ ಪರಿಣಾಮವಾಗಿ ಖೀರ್ಗಂಗಾ ನದಿ ಪ್ರಳಯ ನರ್ತನ ಮಾಡಿದೆ. ಇಡೀ ಹಳ್ಳಿಯೇ ತತ್ತರಿಸಿ ಹೋಗಿದೆ. ಅಷ್ಟಕ್ಕೂ ಆ ಹಳ್ಳಿಯಲ್ಲಿದ್ದಿದ್ದು ಕೇವಲ ಮನೆಗಳಲ್ಲ, ಗುಡಿಸಲುಗಳೇನಲ್ಲ, ಬದಲಿಗೆ ಅದೊಂದು ಪ್ರವಾಸಿ ತಾಣವಾಗಿದ್ದರಿಂದ ಅಲ್ಲಿ ಹಲವು ದೊಡ್ಡ ದೊಡ್ಡ ಕಟ್ಟಡಗಳಿದ್ವು. ಹೋಮ್ ಸ್ಟೇಗಳು ಕೂಡ ಇದ್ವು. ಮೇಘಸ್ಫೋಟದ ಪರಿಣಾಮವಾಗಿ ಬೆಟ್ಟದಿಂದ ಹರಿದ ಕೆಸರು ಬಂಡೆಗಳ ಪ್ರವಾಹ ಎಷ್ಟು ವೇಗವಾಗಿತ್ತಂದರೆ ಕೇವಲ ಒಂದೇ ಒಂದು ನಿಮಿಷದಲ್ಲಿ ಆ ಎಲ್ಲ ಕಟ್ಟಡಗಳು ಒಂದರ ಮೇಲೊಂದು ಬಿದ್ದು ಕೆಸರಿನಿಂದ ಆವೃತವಾಗಿ ಹೋಗಿದ್ವು. ಈ ದುರ್ಘಟನೆಯಲ್ಲಿ 15 ಜನರು ಸಾವಿಗೀಡಾಗಿದ್ದಾರೆ ಎನ್ನುವಂತಹ ವರದಿಗಳಿವೆ. ಈ ಸ್ಫೋಟದಿಂದ ನೂರಾರು ಜನರು ಕಣ್ಮರೆಯಾಗಿದ್ದು, ಹಾಗೆ ಕಣ್ಮರೆಯಾದವರನ್ನ ಸೇನೆಯ ರಕ್ಷಣಾ ತಂಡ ರಕ್ಷಿಸಲು ಹರಸಾಹಸವನ್ನು ಪಡ್ತಾ ಇದೆ. ದುರ್ಘಟನೆ ಸಂಭವಿಸಿದ ವಿಷಯ ತಿಳಿಯುತ್ತಲೇ ಸೇನೆಯ ರಕ್ಷಣಾ ತಂಡಗಳು ಕೇವಲ 10 ನಿಮಿಷಗಳಲ್ಲಿ ಸ್ಥಳಕ್ಕೆ ಬಂದಿವೆ. ಮೇಘಸ್ಫೋಟ, 20 ಜನರ ರಕ್ಷಿಸಿದ ಸೇನಾ ಸಿಬ್ಬಂದಿ. ಹೆಲಿಕಾಪ್ಟರ್ ಬಳಕೆಗೆ ಪ್ರತಿಕೂಲ ಹವಾಮಾನ ಅಡ್ಡಿ. ಉತ್ತರಾಖಂಡದ ಅರ್ಸಿಲ್ ಪೋಸ್ಟ್ನಲ್ಲಿ ನಿಯೋಜನೆಗೊಂಡಿರುವ ಭಾರತೀಯ ಸೇನೆ ಸ್ಥಳಕ್ಕೆ ಧಾವಿಸಿ 20ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿದೆ. ಸೇನೆಯ 150ಕ್ಕೂ ಹೆಚ್ಚು ಸಿಬ್ಬಂದಿ ಸ್ಥಳದಲ್ಲಿದ್ದು ವಿಶೇಷ ವೈದ್ಯಕೀಯ ಉಪಕರಣ ಮತ್ತು ವೈದ್ಯರನ್ನು ಸಹ ನಿಯೋಜನೆ ಮಾಡಲಾಗಿದೆ. ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ಬ್ರಿಗೇಡಿಯರ್ ಮಂದೀಪ್ ಧಿಲ್ಲೋನ್ ಅವರು ಹೇಳಿಕೆ ನೀಡಿದ್ದಾರೆ. ಹೀಗೆ ಸೇನೆ ಒಂದು ಕಡೆ ರಕ್ಷಣೆಯಲ್ಲಿ ತೊಡಗಿದ್ರೆ, ಮತ್ತೊಂದು ಕಡೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ 37 ಮಂದಿಯನ್ನ ರಕ್ಷಿಸಿದ್ದಾರೆ. ಇದರಲ್ಲಿ 22 ಜನ ಪುರುಷರು, 11 ಜನ ಮಹಿಳೆಯರು ಮತ್ತು 4 ಜನ ಮಕ್ಕಳು ಸೇರಿದ್ದಾರೆ. ಹೀಗೆ ರಕ್ಷಣೆ ಮಾಡಿದವರನ್ನ ಕೊಂಪಾಂಗ್ಗೆ ಸ್ಥಳಾಂತರಿಸಲಾಗಿದ್ದು ಪ್ರಥಮ ಚಿಕಿತ್ಸೆ ನೀಡಲಾಗುತ್ತದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಹೀಗೆ ಸೇನೆ ಮತ್ತು ಐಟಿಬಿಎಫ್ ಸಿಬ್ಬಂದಿ ಸಮಾರೋಪಾದಿಯಲ್ಲಿ ರಕ್ಷಣೆಯಲ್ಲಿ ತೊಡಗಿದ್ದರೂ ದುರ್ಘಟನೆ ಬಳಿಕವೂ ಕೂಡ ಬಿಟ್ಟು ಬಿಡದಂತೆ ಮಳೆ ಸುರಿಯುತ್ತಲೇ ಇರೋದ್ರಿಂದ ರಕ್ಷಣಾ ಕಾರ್ಯಕ್ಕೆ ಕಷ್ಟವಾಗ್ತಾ ಇದೆ. ಅದರ ಜೊತೆಗೆ ಹವಾಮಾನ ಸರಿಯಾಗಿ ಇಲ್ಲದೆ ಇರುವ ಕಾರಣದಿಂದ ಹೆಲಿಕಾಪ್ಟರ್ ಅನ್ನು ಸಹ ಬಳಕೆ ಮಾಡಲಾಗ್ತಾ ಇಲ್ಲ. ಹಲವು ರಸ್ತೆ ಮಾರ್ಗಗಳು ಕೂಡ ಮುಚ್ಚಿ ಹೋಗಿದ್ವು. ಹೀಗಾಗಿ ಸೇನೆ ತಕ್ಷಣವೇ ಎಲ್ಲೆಡೆ ಎಲ್ಲರನ್ನೂ ರಕ್ಷಿಸಲು ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವಾಗಲಿಲ್ಲ. ಜನರನ್ನು ಬದುಕಿಸಲು ಈ ರೀತಿ ಪ್ರಯತ್ನ ಪಡುತ್ತಿರುವಂತಹ ಸೇನೆಯ 8 ಸೈನಿಕರು ಕೂಡ ನಾಪತ್ತೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಭಾರೀ ಪ್ರವಾಹದಿಂದಾಗಿ ದರಾಲಿ ಬಳಿ ಇರುವಂತಹ ಅರ್ಸಿಲ್ ಸೇನಾ ಕ್ಯಾಂಪ್ನಲ್ಲಿದ್ದ 8 ಮಂದಿ ಸೈನಿಕರು ಕಾಣೆಯಾಗಿದ್ದಾರೆ ಎಂಬ ಸಂದೇಹ ವ್ಯಕ್ತವಾಗ್ತಾ ಇದೆ. ಪ್ರವಾಹದಿಂದ ಉಂಟಾದ ಕೆಸರಿನಲ್ಲಿ ಇವರೆಲ್ಲರೂ ಕೂಡ ಹೂತು ಹೋಗಿರಬಹುದು ಎನ್ನಲಾಗ್ತಾ ಇದೆ. ಆದರೂ ಇವರೆಲ್ಲರ ಹುಡುಕಾಟವನ್ನು ಕೂಡ ಮಾಡಲಾಗ್ತಾ ಇದೆ.
ಕೆಸರಿನಿಂದ ಪವಾಡದಂತೆ ಬದುಕಿ ಬಂದ ವ್ಯಕ್ತಿ. ಕೆಸರಿನಡಿಯಲ್ಲಿ ಹೂತು ಹೋದ ಕೇದಾರಗುಡಿ. ಬೆಟ್ಟದ ಮೇಲಿಂದ ಹರಿದು ಬಂದ ಭಾರೀ ಕೆಸರು ಮಣ್ಣಿನ ಪ್ರವಾಹದಲ್ಲಿ ಎಂತೆಂಥ ಕಟ್ಟಡಗಳೇ ನಿರ್ನಾಮವಾಗಿರುವಂತಹ ಹೊತ್ತಿನಲ್ಲಿ ಇದೇ ಕೆಸರು ಪ್ರವಾಹದಲ್ಲಿ ಕೊಚ್ಚಿ ಹೋದ ವ್ಯಕ್ತಿಯೊಬ್ಬ ಇದರ ನಡುವಿನಿಂದಲೇ ಎದ್ದು ಬಂದಿರುವಂತಹ ಘಟನೆ ಪವಾಡದಂತೆ ನಡೆದಿದೆ. ಹೀಗೆ ವ್ಯಕ್ತಿ ಕೆಸರಿನಲ್ಲಿ ನಡೆದು ಬರುತ್ತಿರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇದರ ಜೊತೆಗೆ ಹಲವು ಜನರು ಸುರಕ್ಷಿತ ಸ್ಥಳಗಳಿಗೆ ಓಡಿ ಹೋಗುತ್ತಿರುವ, ರಕ್ಷಣೆಗಾಗಿ ಕಿರುಚಾಡುತ್ತಿರುವ ವಿಡಿಯೋಗಳು ಸಹ ವೈರಲ್ ಆಗಿವೆ. ಮೇಘಸ್ಫೋಟದಿಂದ ಕೀರ್ಗಂಗಾ ನದಿಯಲ್ಲಿ ಉಂಟಾದ ಹಠಾತ್ ಪ್ರವಾಹಕ್ಕೆ ಮನೆ ಕಟ್ಟಡಗಳ ಜೊತೆ ಇಲ್ಲಿನ ಪ್ರಾಚೀನ ಕೆಲ ದೇವಾಲಯಗಳು ಕೂಡ ಹೂತು ಹೋಗಿವೆ. ಅದರಲ್ಲಿ ಕೇದಾರ ದೇವಾಲಯವು ಕೂಡ ಒಂದು. ಹಲವಾರು ವರ್ಷಗಳಿಂದ ನೆಲದ ಅಡಿಯಲ್ಲಿ ಹೂತು ಹೋಗಿದ್ದ ಈ ದೇವಾಲಯವು 1945ರಲ್ಲಿ ನಡೆದ ಉತ್ಖನನದಲ್ಲಿ ಪತ್ತೆಯಾಗಿತ್ತು. ಹಲವಾರು ಅಡಿ ನೆಲ ಅಗೆದ ನಂತರ ಈ ದೇವಾಲಯ ಅಂದರೆ ಕೇದಾರ ದೇವಾಲಯ ಪತ್ತೆಯಾಗಿತ್ತು. ನೆಲಮಟ್ಟಕ್ಕಿಂತ ಕೆಳಗಿರುವ ಈ ದೇವಾಲಯದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸೋಕೆ ಕೆಳಗೆ ಇಳಿದು ಹೋಗಬೇಕಾಗಿತ್ತು. ಕೀರ್ಗಂಗಾದಿಂದ ಸ್ವಲ್ಪ ನೀರು ಆಗಾಗ ದೇವಾಲಯದ ಗರ್ಭಗುಡಿಯಲ್ಲಿ ಸ್ಥಾಪಿತವಾಗಿರುವ ಶಿವಲಿಂಗದ ಮೇಲೆ ಹರಿದು ಬರುತ್ತಿತ್ತು. ಈ ದೇವಾಲಯದ ಹೊರಭಾಗದಲ್ಲಿಯೂ ಕೂಡ ಕೆತ್ತನೆಗಳಿವೆ. ಕತುರೆ ಶೈಲಿಯಲ್ಲಿ ನಿರ್ಮಿಸಲಾದ ಈ ಶಿವನ ದೇವಾಲಯ ವಾಸ್ತುಶಿಲ್ಪವು ಕೇದಾರನಾಥ ಧಾಮದ ವಾಸ್ತುಶಿಲ್ಪವನ್ನ ಹೋಲುತ್ತದೆ. ಮೇಘಸ್ಫೋಟ ಎಂದ್ರೇನು? ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೇ? ಸಂತ್ರಸ್ತರಿಗೆ ಸರ್ಕಾರ ಮಾಡುತ್ತಿರುವ ಸಹಾಯ ಹೇಗಿದೆ? ಈ ದುರಂತದ ಬಗ್ಗೆ ಪ್ರಧಾನಿ ಮೋದಿ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ? ಇತ್ತೀಚಿನ ದಿನಗಳಲ್ಲಿ ಮೇಘಸ್ಫೋಟ ಎನ್ನುವ ಪದವನ್ನ ತುಂಬಾನೇ ಕೇಳ್ತಿದ್ದೀವಿ. ಮೇಘಸ್ಫೋಟದಿಂದ ಹಳ್ಳಿಗಳೇ ಸರ್ವನಾಶವಾಗುವುದನ್ನು ನೋಡಿದಾಗ ಇದರ ಬಗ್ಗೆ ಭಯದ ಜೊತೆಗೆ ಕುತೂಹಲವೂ ಕೂಡ ಮೂಡುತ್ತದೆ. ಏನಿದು ಮೇಘಸ್ಫೋಟ? ಬನ್ನಿ ನೋಡೋಣ. ಮೇಘಸ್ಫೋಟದ ಪ್ರವಾಹದಲ್ಲಿ ತರಗೆಲೆಯಂತೆ ಕೊಚ್ಚಿ ಹೋದ ಕಾರು. ಮೇಘಸ್ಫೋಟವೆಂದರೆ ಅತಿ ದೊಡ್ಡ ಗಾತ್ರದ ನೀರಿನ ಮೋಡಗಳ ಮಳೆ. ಮೇಘಸ್ಫೋಟವೆಂಬ ಪದವೇ ಇತ್ತೀಚಿನ ದಿನಗಳಲ್ಲಿ ಭಾರಿ ಭಯ ಹುಟ್ಟಿಸ್ತಾ ಇದೆ. ಅದರಲ್ಲೂ ಉತ್ತರ ಕಾಶಿಯ ಮೇಘಸ್ಫೋಟ ಸಂಭವಿಸಿದಾಗ ಉಂಟಾದ ಹಠಾತ್ ಪ್ರವಾಹದಲ್ಲಿ ಸಿಲುಕಿದ ಕಾರೊಂದು, ಅದರಲ್ಲಿ ಜನರು ಕೂಡ ಇರುವಂತೆಯೇ ಕೊಚ್ಚಿ ಹೋಗಿದ್ದನ್ನು ನೋಡಿದ ಜನರು ದಿಗ್ಭ್ರಮೆಗೊಂಡಿದ್ದಾರೆ. ಅದರಲ್ಲೂ ಆ ಕಾರು ನೀರಿನ ರಭಸಕ್ಕೆ ಬಂಡೆಗಳು ಉರುಳಿದಂತೆ ಉರುಳಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದನ್ನು ನೋಡಿದವರಿಗೆ ಮೇಘಸ್ಫೋಟ ನಡುಕ ಹುಟ್ಟಿಸಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಮೇಘಸ್ಫೋಟಗಳು ದೇಶದ ಹಲವು ಭಾಗಗಳಲ್ಲಿ ಭಾರಿ ಅನಾಹುತವನ್ನು ಸೃಷ್ಟಿಸ್ತಾ ಇವೆ. ಹೀಗಾಗಿಯೇ ಜನರಿಗೆ ಇತ್ತೀಚೆಗೆ ಅತಿಯಾದ ಮಳೆಯ ಬಗ್ಗೆ, ಅದರಲ್ಲೂ ಭಾರಿ ಮೇಘಸ್ಫೋಟದ ಬಗ್ಗೆ ಭಯ ಹೆಚ್ಚಾಗ್ತಾ ಇದೆ. ಜನರಲ್ಲಿ ಮೇಘಸ್ಫೋಟದ ಕುರಿತು ಹಲವು ರೀತಿಯ ಅಭಿಪ್ರಾಯಗಳಿವೆ. ಮೇಘಸ್ಫೋಟವೆಂದರೆ ಕೆಲವರು ಅತಿಯಾದ ಮಳೆ ಅಂತಾರೆ, ಇನ್ನು ಕೆಲವರು ಹಾಗಲ್ಲ ಹೀಗೆ ಎನ್ನುತ್ತಾರೆ. ಹಾಗಾದ್ರೆ ನಿಜಕ್ಕೂ ಮೇಘಸ್ಫೋಟವೆಂದರೆ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಮೇಘಸ್ಫೋಟವೆಂದರೆ ಅತಿ ದೊಡ್ಡ ಗಾತ್ರದ ನೀರಿನ ಮೋಡಗಳು ಭೂಮಿಯ ವಾತಾವರಣದಲ್ಲಿ ಶೇಖರಣೆಯಾಗಿ ಅದು ಒಮ್ಮಿಂದೊಮ್ಮೆಲೆ ಭೂಮಿಯ ಮೇಲೆ ಸುರಿಯುವುದು ಅಂತ ಅರ್ಥ. ಹೀಗೆ ಮಳೆ ನೀರು ಬಳ್ಳನೆ ಸುರುವಿಕೆಗೆ ಕಾರಣವೇನೆಂದರೆ ಗುಡುಗು ಸಿಡಿಲುಗಳಿಂದ ಮತ್ತು ಕೆಲವು ಬಾರಿ ಆಲಿಕಲ್ಲು ಮಳೆ ಕೂಡ ಆಗುವುದು ಅಂತ ಅರ್ಥ. ಕೆಲವೇ ನಿಮಿಷಗಳಲ್ಲಿ 20 ಮೀಟರ್ಗಿಂತ ಹೆಚ್ಚಿನ ಮಳೆ. ಮೇಘಸ್ಫೋಟ ಮರುಭೂಮಿ ಪರ್ವತ ಪ್ರದೇಶಗಳಲ್ಲಿ ಹೆಚ್ಚು. ಸಾಮಾನ್ಯವಾಗಿ ಈ ರೀತಿಯ ಮಳೆ ಬೀಳುವುದು ಕೆಲವೇ ನಿಮಿಷಗಳು, ಆದರೆ ಇದರ ಪರಿಣಾಮ ಮಾತ್ರ ಭಾರಿ ಭೀಕರವಾಗಿರುತ್ತೆ. ಕೆಲವೇ ನಿಮಿಷಗಳು ಸುರುವಿಕೆಯಿಂದ ಇದು ಭಾರಿ ಪ್ರವಾಹದ ಪರಿಣಾಮ ಉಂಟು ಮಾಡುತ್ತದೆ. ಸಾಮಾನ್ಯವಾಗಿ ಅನಿರೀಕ್ಷಿತವಾಗಿ ಬರುವ ಸ್ವಲ್ಪ ಕಾಲವೇ ಇರುವ ಅದೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೀಳುವ ಮಳೆಗೆ ಮೇಘಸ್ಫೋಟ ಎನ್ನಲಾಗುತ್ತದೆ. ಹೀಗೆ ಉಂಟಾದ ಮೇಘಸ್ಫೋಟ ಆಕಾಶದಲ್ಲಿ ಎಷ್ಟು ಎತ್ತರದಲ್ಲಿದೆ ಎಂದು ನೋಡಬಹುದಾದರೆ ಇದು ಭೂಮಿಯಿಂದ 14 ಕಿಲೋಮೀಟರ್ ಎತ್ತರದವರೆಗೂ ಕೂಡ ಇರುತ್ತದೆ ಎನ್ನುತ್ತಾರೆ. ಕೆಲವೊಮ್ಮೆ ಕೆಲವೇ ನಿಮಿಷಗಳಲ್ಲಿ 20 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆ ಸುರಿಯುತ್ತದೆ. ಇದರಿಂದಾಗಿ ನಿಮಿಷಗಳಲ್ಲಿ ಭಾರಿ ಪ್ರವಾಹದ ವಾತಾವರಣ ಉಂಟಾಗಿ ಮೇಘಸ್ಫೋಟವಾದ ಸ್ಥಳ ನಾಶವಾಗಿ ಬಿಡುತ್ತೆ. ಮೇಘಸ್ಫೋಟದ ಬಗ್ಗೆ ಇನ್ನೊಂದಿಷ್ಟು ಹೇಳೋದಾದರೆ ಇದು ಎಲ್ಲ ಕಡೆಯಲ್ಲಿ ಉಂಟಾಗೋದಿಲ್ಲ. ಮೂಲತಃ ಬಿರುಗಾಳಿಯ ಮಳೆಯಾಗಿರುವಂತಹ ಇದು ಹೆಚ್ಚಾಗಿ ಮರುಭೂಮಿ ಮತ್ತು ಪರ್ವತ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಭೂಖಂಡದ ಆಂತರಿಕ ಪ್ರದೇಶಗಳಲ್ಲಿ ನೆಲದಿಂದ ಅಥವಾ ಕೆಳಗಿನಿಂದ ಬೆಚ್ಚಗಿನ ಗಾಳಿಯ ಪ್ರವಾಹದಿಂದಾಗಿ ಮೋಡಗಳು ಧಾವಿಸುತ್ತವೆ ಮತ್ತು ಬೀಳುವಂತಹ ಹನಿಗಳನ್ನು ತನ್ನೊಂದಿಗೆ ಒತ್ತೊಯ್ಯುತ್ತವೆ.
ಮಳೆಯು ಸ್ಥಿರವಾದ ಹನಿಯೊಂದಿಗೆ ಬೀಳಲು ವಿಫಲವಾಗುತ್ತದೆ. ಜೊತೆಗೆ ಇದು ಹೊಸ ಹನಿಗಳು ರೂಪುಗೊಳ್ಳುವಂತೆ ಅತಿಯಾದ ಘನೀಕರಣವನ್ನು ಉಂಟುಮಾಡುತ್ತದೆ. ಕೊನೆಯಲ್ಲಿ ಇದು ಮೇಘಸ್ಫೋಟಕ್ಕೆ ಕಾರಣವಾಗುತ್ತೆ. ಮೇಘಸ್ಫೋಟ ಸಂತ್ರಸ್ತರಿಗೆ ಪ್ರಧಾನಿಯಿಂದ ನೆರವಿನ ಭರವಸೆ. ಸಂತ್ರಸ್ತರಿಗೆ ಕೈ ನಾಯಕರು ನೆರವಾಗಬೇಕು ಎಂದ ರಾಹುಲ್ ಗಾಂಧಿ. ಎನ್ಡಿಆರ್ಎಫ್ನ 4 ತಂಡಗಳನ್ನು ಕಳುಹಿಸಿರುವ ಅಮಿತ್ ಶಾ. ದೇವರನಾಡು ಉತ್ತರ ಕಾಶಿಯಲ್ಲಿ ಸಂಭವಿಸಿದ ಮೇಘಸ್ಫೋಟ ದುರಂತದ ಬಗ್ಗೆ ಪ್ರಧಾನಿ ಮೋದಿ ಅವರು ಸ್ಪಂದಿಸಿದ್ದಾರೆ. ಈ ಸ್ಫೋಟದ ಪ್ರವಾಹದಲ್ಲಿ ಸಂತ್ರಸ್ತರಾದ ಜನರಿಗೆ ಸಂಪೂರ್ಣ ನೆರವು ನೀಡುವುದಾಗಿ ಪ್ರಧಾನಿ ಮೋದಿ ಘೋಷಣೆಯನ್ನ ಮಾಡಿದ್ದಾರೆ. ದರಾಲಿಯಲ್ಲಿ ಸಂಭವಿಸಿದ ಅನಾಹುತದಿಂದಾಗಿ ತೊಂದರೆಗೊಳಗಾಗಿರುವವರಿಗೆ ನನ್ನ ಸಂತಾಪಗಳು. ಎಲ್ಲಾ ಸಂತ್ರಸ್ತರು ಸುಧಾರಿಸಿಕೊಳ್ಳಲಿ ಎಂದು ಆಶೀರ್ವದಿಸುತ್ತೇನೆ. ಸಿಎಂ ದಾಮಿ ಅವರೊಂದಿಗೆ ಮಾತನಾಡಿದ್ದೇನೆ. ರಕ್ಷಣಾ ಕಾರ್ಯ ನಡೆಯುತ್ತಾ ಇದೆ ಅಂತ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸಹ ಮೇಘಸ್ಫೋಟದ ಬಗ್ಗೆ ಸ್ಪಂದಿಸಿದ್ದಾರೆ. ದರಾಲಿ ಮೇಘಸ್ಫೋಟದಿಂದಾಗಿ ಹಲವರು ಸಾವಿಗೀಡಾಗಿದ್ದಾರೆ ಎಂಬುದನ್ನು ಕೇಳಿ ದುಃಖವಾಗಿದೆ. ಸಂತ್ರಸ್ತರಿಗೆ ಶೀಘ್ರ ಪರಿಹಾರವನ್ನು ಒದಗಿಸಬೇಕು. ಇದಕ್ಕೆ ಕೈ ಶಾಸಕರು ನಾಯಕರು ನೆರವಾಗಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇನ್ನು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಉತ್ತರಾಖಂಡ ಸ್ಫೋಟದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ. ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರಿಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಂಡ ಅಮಿತ್ ಶಾ ಎನ್ಡಿಆರ್ಎಫ್ನ 4 ತಂಡಗಳನ್ನು ಕಳಿಸುವುದಾಗಿ ಹೇಳಿದ್ದಾರೆ. ಈ ಪರಿಸ್ಥಿತಿಯನ್ನು ಖುದ್ದಾಗಿ ಅಮಿತ್ ಶಾ ಅವರೇ ನಿರ್ವಹಣೆ ಮಾಡುತ್ತಿದ್ದಾರೆ. ಹೀಗೆ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಇಬ್ಬರೂ ಕೂಡ ಉತ್ತರಾಖಂಡ ಮೇಘಸ್ಫೋಟದ ಸಂತ್ರಸ್ತರ ಬಗ್ಗೆ ಕಾಳಜಿ ವಹಿಸಿರುವುದು, ಅವರ ನೆರವಿಗೆ ನಿಂತಿರುವುದು ಸಂತ್ರಸ್ತರಲ್ಲಿ ನೆಮ್ಮದಿ ಮೂಡಿಸಿದೆ ಅಂದ್ರೆ ತಪ್ಪಾಗಲ್ಲ. ಸ್ಪೆಷಲ್ ಡೆಸ್ಕ್ನಿಂದ ಓಂ ಪ್ರಕಾಶ್ ನಾಯಕ್, ಫ್ರೀಡಂ ಟಿವಿ. ಉತ್ತರಾಕಾಶಿಯಲ್ಲಿ ಸಂಭವಿಸಿದ ಭಯಾನಕ ಮೇಘಸ್ಫೋಟದ ದುರಂತ ಇಡೀ ದೇಶವನ್ನೇ ಅಲ್ಲಾಡಿಸಿಬಿಟ್ಟಿದೆ. ಆ ಪ್ರವಾಹದಲ್ಲಿ ಸಿಲುಕಿದ ಸಂತ್ರಸ್ತರ ನೆರವಿಗೆ ಸರ್ಕಾರ, ಜನರು ಬರುತ್ತಿರುವುದು ನಿಜಕ್ಕೂ ಕೂಡ ಅಭಿನಂದನೀಯ ಎಂದು ಹೇಳಬಹುದು. ಇದಾಗಿತ್ತು ಇಂದಿನ ಫ್ರೀಡಂ ಟಿವಿಯ ಸ್ಪೆಷಲ್. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನ ಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.